ನಮಸ್ಕಾರ ಸ್ನೇಹಿತರೆ. ಇವತ್ತ ಒಂದು ಹೊಸ ವಿಷಯನ ತಗೊಂಡು ಬಂದಿದ್ದೀನಿ. ಅದೇನು ಅಂತಂದ್ರೆ ಓಪನ್ ಆಕ್ಸೆಸ್ ಜರ್ನಲ್ ಅಂತ. ಜರ್ನಲ್ಸ್ಗಳ ಬಗ್ಗೆ ಓಪನ್ ಆಕ್ಸೆಸ್ ಜರ್ನಲ್ಸ್. ನಾವೆಲ್ಲರೂ ಹಿಂದಿನ ಯುಗದಲ್ಲಿ ಯಾವುದಾದ್ರು ಜರ್ನಲ್ಸ್ಗಳಿಗೆ ಆರ್ಟಿಕಲ್ಗಳನ್ನು ಬರಿಬೇಕಾದ್ರೆ ಯಾವ ಜರ್ನಲ್ಸ್ಗಳಿಗೆ ನಾವು ಆರ್ಟಿಕಲ್ಗಳನ್ನು ಹಾಕಬೇಕು, ಯಾವ ಜರ್ನಲ್ಸ್ಗಳು ನಮ್ಮ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತವೆ, ಯಾವ ಆರ್ಟಿಕಲ್ಗಳು ನಮ್ಮ ಜರ್ನಲ್ಸ್ಗಳನ್ನು ಫ್ರೀಯಾಗಿ ಮಾಡ್ತವೆ, ಯಾವ ಆರ್ಟಿಕಲ್ಸ್ಗಳು ನಮ್ಮ ಯಾವ ಜರ್ನಲ್ಸ್ಗಳು ನಮ್ಮ ಆರ್ಟಿಕಲ್ಗಳನ್ನು ದುಡ್ಡು ತಗೊಂಡು ಮಾಡ್ತವೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಜೊತೆಗೆ ನಮಗೆ ಇಂಟರ್ನೆಟ್ನಲ್ಲಿ ಡಿಜಿಟಲ್ ಜರ್ನಲ್ಸ್ಗಳೇನಂತ ಕರಿತೀವಲ್ಲ, ಇಂಟರ್ನೆಟ್ನಲ್ಲಿ ಜರ್ನಲ್ಸ್ಗಳು ಸಿಗ್ತಾವಲ್ಲ, ಯಾವ್ಯಾವ ಜರ್ನಲ್ಸ್ಗಳಲ್ಲಿ ನಾವು ಬೇರೆಯವರು ಬರೆದಂತಹ ಸಂಶೋಧನಾ ಲೇಖನಗಳನ್ನು ನೋಡ್ಬೋದು, ಯಾವ ಜರ್ನಲ್ಸ್ಗಳು ನಮ್ಮ ಲೇಖನಗಳನ್ನು ಮುಕ್ತವಾಗಿ ನೋಡಲಿಕ್ಕೆ, ಡೌನ್ಲೋಡ್ ಮಾಡಲಿಕ್ಕೆ, ಪ್ರಿಂಟೌಟ್ ಮಾಡಿ ತಗೊಳ್ಳಿಕ್ಕೆ ಅವಕಾಶಗಳು ಮಾಡ್ತವೆ, ಯಾವ ಜರ್ನಲ್ಸ್ಗಳು ನಮಗೆ ಬೇರೆಯವರು ಬರೆದಂತಹ, ಬೇರೆ ಸಂಶೋಧಕರು ಬರೆದಂತಹ ಲೇಖನಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ, ನೋಡಲಿಕ್ಕೆ ಓಪನ್ ಆಗಿ ಮುಕ್ತವಾಗಿ ನಮಗೆ ಅವಕಾಶ ಕೊಡೋದಿಲ್ಲ ಅಂಥ ಜರ್ನಲ್ಸ್ಗಳು ಯಾವ್ಯಾವು. ಹಾಗಾದರೆ ಆ ಜರ್ನಲ್ಗಳು ಪ್ರಕಟಣೆ ಮಾಡಿದಂಥ ಲೇಖನಗಳನ್ನು ನೋಡಬೇಕಾದ್ರೆ ನಾವು ಹೆಂಗೆ ನೋಡಬೇಕು ಅನ್ನೋ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲು ಓಪನ್ ಆಕ್ಸೆಸ್ ಜರ್ನಲ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಇಂಟರ್ನೆಟ್ಗೆ ಹೋದ ತಕ್ಷಣ ಗೂಗಲ್ ಆಗಿರ್ಬೋದು ಅಥವಾ ಓಪೇರಾ ಆಗಿರ್ಬೋದು, ಯಾವುದಾದ್ರೂ ಒಂದು ವೆಬ್ಸೈಟ್ ಬ್ರೌಸರ್ನ ತೆಗಿತೀವಿ. ವೆಬ್ ಬ್ರೌಸರ್ನ ತೆಗೆದು ಅದರಲ್ಲಿ ನಾವು ನಮಗೆ ಬೇಕಾದಂತಹ ವಿಷಯದ ಮೇಲೆ ನಾವು ಆರ್ಟಿಕಲ್ಗಳನ್ನು ಏನು ಮಾಡ್ತೀವಿ, ಹುಡುಕ್ತೀವಿ, ಕ್ಲಿಕ್ ಪ್ರಾರಂಭ ಮಾಡ್ತೀವಿ. ಮಾಡೋ ಮುಂದೆ ಕೆಲವೊಂದು ಜರ್ನಲ್ಸ್ಗಳು ಓಪನ್ ಆಗುತ್ತೆ. ಯಾವುದು ವೆಬ್ಸೈಟ್ನಲ್ಲಿ ಹೋದ ತಕ್ಷಣ ಅದು ಓಪನ್ ಆಗುತ್ತೆ. ನಿಮಗೆ ಅಂಥ ಜರ್ನಲ್ಸ್ಗಳನ್ನು ಈಸಿಯಾಗಿ ಓದಲಿಕ್ಕೆ, ಡೌನ್ಲೋಡ್ ಮಾಡಲಿಕ್ಕೆ, ಕಾಪಿ ಮಾಡಲಿಕ್ಕೆ, ಪ್ರಿಂಟ್ಔಟ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಅಂಥ ಆರ್ಟಿಕಲ್ಗಳು, ಅಂಥ ಜರ್ನಲ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ಅಥವಾ ಮುಕ್ತ ಪ್ರವೇಶ ಜರ್ನಲ್ಸ್ಗಳು ಅಂತೇಳಿ ನಾವು ಕರಿತೀವಿ. ಹೇಳಬೇಕು ಅಂತಂದರೆ ಮುಕ್ತ ಪ್ರವೇಶ ಜರ್ನಲ್ಸ್ಗಳು ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಯಾವುದೇ ಚಂದಾದಾರಿಕೆ ಶುಲ್ಕವಿಲ್ಲದೆ ಉಚಿತವಾಗಿ ಲಭ್ಯ ಮಾಡುವಂಥ ಜರ್ನಲ್ಸ್ಗಳಿಗೆ ನಾವೇನಂತ ಕರಿತೀವಿ, ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ಅಂತೇಳಿ ಕರಿತೀವಿ. ಓಪನ್ ಆಕ್ಸೆಸ್ ಜರ್ನಲ್ಸ್ ಮೇಕ್ ಅಕಾಡೆಮಿಕ್ ಆ್ಯಂಡ್ ಸೈಂಟಿಫಿಕ್ ರಿಸರ್ಚ್ ಆರ್ಟಿಕಲ್ಸ್ ಅವೈಲೇಬಲ್ ಫ್ರೀ ಆಫ್ ಚಾರ್ಜ್ ಎಟ್ ನೋ ಸಬ್ಸ್ಕ್ರಿಪ್ಷನ್ ಫೀಸ್ ಅಂತೇಳಿ ಕರೀತಾರೆ. ಲೇಖನಗಳನ್ನು ಓದಲು, ಡೌನ್ಲೋಡ್ ಮಾಡಲು ಮತ್ತು ಮುದ್ರಿಸಲು ಹಾಗೂ ಉಲ್ಲೇಖಿಸುವ ಸ್ವಾತಂತ್ರ್ಯವನ್ನು ನೀಡುವಂಥ ಜರ್ನಲ್ಸ್ಗಳಿಗೆ ನಾವೇನಂತ ಕರಿತೀವಿ, ಓಪನ್ ಆಕ್ಸೆಸ್ ಜರ್ನಲ್ ಅಂತೇಳಿ ಕರಿತೀವಿ. ದೇರ್ ಇಸ್ ಫ್ರೀಡಮ್ ಟು ರೀಡ್, ಡೌನ್ಲೋಡ್, ಪ್ರಿಂಟ್ ಆ್ಯಂಡ್ ಕೋಟ್ ಆರ್ಟಿಕಲ್ಸ್. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳಂತೇಳಿ. ಸ್ನೇಹಿತರೆ, ಕೆಲವೊಂದು ಜರ್ನಲ್ಸ್ಗಳನ್ನು ಎಕ್ಸಾಂಪಲ್ ಆಗಿ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಡಿಸ್ಕವರಿ ಎಜುಕೇಷನ್, ಎಜುಕೇಷನ್ ಸೈನ್ಸಸ್, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಇನ್ ಹೈಯರ್ ಎಜುಕೇಷನ್, ಫ್ರೋಟನರೀಸ್ ಇನ್ ಎಜುಕೇಷನ್, ಜರ್ನಲ್ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಈ ರೀತಿಯ ಜರ್ನಲ್ಸ್ಗಳು ನಮ್ಗೆ ಏನು ಮಾಡ್ತವೆ ಅಂತಂದರೆ, ಜರ್ನಲ್ಸ್ಗಳು ನಮಗೆ ಓಪನ್ ಆಕ್ಸೆಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತವೆ, ಮುಕ್ತವಾಗಿ ನೋಡಲಿಕ್ಕೆ ಅವಕಾಶ ಮಾಡ್ತವೆ. ನಾನು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಅದೇ ರೀತಿಯಾಗಿ ವಿಜ್ಞಾನದಲ್ಲಿ, ಕಲಾಕ್ಷೇತ್ರದಲ್ಲಿ, ಟೆಕ್ನಾಲಜಿಯಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನೇಕ ಜರ್ನಲ್ಸ್ಗಳು, ಅದು ಓಪನ್ ಆಕ್ಸೆಸ್ ಜರ್ನಲ್ಸ್ಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಹಾಗಾದರೆ ಈ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳದ್ದು ಮುಖ್ಯ ಗುಣಲಕ್ಷಣ ಏನಪ್ಪ, ಯಾವುದಕ್ಕೆ ನಾವು ಇದು ಓಪನ್ ಆಕ್ಸೆಸ್ ಜರ್ನಲ್ಸ್ಗೆ ಇರುವಂಥ ಮುಖ್ಯ
ಗುಣಲಕ್ಷಣಗಳ ಬಗ್ಗೆ ನಾವು ನೋಡ್ಕೋಬೇಕಾದ್ರೆ ಲೇಖನಗಳಿಗೆ ಉಚಿತ ಮತ್ತು ತಕ್ಷಣದ ಪ್ರವೇಶ, ಅಂದರೆ ಪಬ್ಲಿಷ್ ಮಾಡಲಿಕ್ಕೆ ತಕ್ಷಣದಲ್ಲಿ ಅವಕಾಶ ಕೊಡುವಂಥ ಒಂದು ಜರ್ನಲ್ಸ್ಗಳಿಗೆ ನಾವೇನಂತ ಕರಿತೀವಿ, ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ಅಂತೇಳಿ ಕರಿತೀವಿ. ಫ್ರೀ ಆ್ಯಂಡ್ ಇನ್ಸ್ಟಂಟ್ ಆಕ್ಸೆಸ್ ಟು ಆರ್ಟಿಕಲ್ಸ್, ರೈಟ್. ಇನ್ನು ಎರಡನೇ ಗುಣಲಕ್ಷಣ ಅಂತಂದರೆ ಈ ಆರ್ಟಿಕಲ್ಗಳು, ಇವು ಜರ್ನಲ್ಸ್ಗಳು ಏನಾಗಿರ್ತಾವೆ ಅಂತಂದರೆ ಡಿಜಿಟಲ್ ಇಂಟರ್ನೆಟ್ ಬೇಸ್ಡ್ ಅವೈಲಬಿಲಿಟಿ ಇರುವಂಥ ಜರ್ನಲ್ಸ್ಗಳು. ಇವು ಇಂಟರ್ನೆಟ್ ಆಧಾರಿತ ಲಭ್ಯತೆಗಳಿರ್ತಾವೆ. ಇಂಟರ್ನೆಟ್ ಮುಖಾಂತರ ಈ ಜರ್ನಲ್ಸ್ಗಳನ್ನು ಓಪನ್ ಮಾಡಿ ಅದರಲ್ಲಿರುವಂಥ ಲೇಖನಗಳನ್ನು ನಾವು ನೋಡ್ಬೋದು, ಓದ್ಬೋದು, ಡೌನ್ಲೋಡ್ ಮಾಡ್ಕೋಬೋದು, ಮತ್ತು ಪ್ರಿಂಟನ್ನು ಹಾಕ್ಬೋದು, ರೈಟ್. ಮತ್ತು ಈ ಜರ್ನಲ್ಸ್ ಕೂಡ ಏನಿದೆ ಪೀರ್ ರಿವ್ಯೂಡ್ಗೆ ಒಳಪಟ್ಟಿರ್ತಾವೆ, ಪ್ರಕ್ರಿಯೆಗೆ ಒಳಪಟ್ಟಿರ್ತಾವೆ, ರೈಟ್. ಮತ್ತು ಇವು ಎಲ್ಲ ಓದುಗರಿಗೆ ಪರವಾನಗಿಗಳನ್ನು ನೀಡ್ತಾವೆ, ಅಂದರೆ ಓಪನ್ ಮಾಡಲಿಕ್ಕೆ, ಡೌನ್ಲೋಡ್ ಮಾಡಲಿಕ್ಕೆ, ಪ್ರಿಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಜರ್ನಲ್ಸ್ಗಳಿರ್ತಾವೆ. ಮತ್ತು ಜಾಗತಿಕ ಓದೋರಿಗೆ ಇವು ತಲುಪಿಸ್ತಾವೆ. ರೀಚಿಂಗ್ ಎ ಗ್ಲೋಬಲ್ ರೀಡರ್ಶಿಪ್ ಅಂತೇಳಿ ಕರೀತಾರೆ. ಅಂದರೆ ಜಾಗತಿಕವಾಗಿ ಯಾವುದೇ ಮೂಲೆ ಇರುವಂಥ ವ್ಯಕ್ತಿನೂ ಕೂಡ ಈ ಜರ್ನಲ್ಸ್ಗಳನ್ನು ಓಪನ್ ಮಾಡ್ಬೋದು, ಅದರಲ್ಲಿರುವಂಥ ಆರ್ಟಿಕಲ್ಸ್ಗಳನ್ನು ನಾವು ಓದ್ಬೋದು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕ್ಲೋಸ್ಡ್ ಆಕ್ಸೆಸ್ ಜರ್ನಲ್ಸ್ಗಳಂತಿರ್ತಾವೆ. ಅವು ಅಷ್ಟು ಸುಲಭವಾಗಿ ಇಂಟರ್ನೆಟ್ ಮುಖಾಂತರ ವೆಬ್ಸೈಟಿಗೆ ಹೋಗಿ ನಾವು ಅಷ್ಟಾಗಿ ಈಸಿ ನೋಡಲಿಕ್ಕೆ ಸಿಗಲ್ಲ. ಅವಕ್ಕೆ ನಾವೇನು ಮಾಡ್ಬೇಕಾಗ್ತದೆ, ಪೇ ಮಾಡಬೇಕಾಗ್ತದೆ, ದುಡ್ಡನ್ನು ಕಟ್ಟಬೇಕಾಗತ್ತೆ, ದುಡ್ಡನ್ನು ವ್ಯಯ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಅಂಥ ಜರ್ನಲ್ಸ್ಗಳು ತಮ್ಮಲ್ಲಿರುವಂಥ ಆರ್ಟಿಕಲ್ಗಳನ್ನು ಓದುಗರಿಗೆ ಓದಲಿಕ್ಕೆ, ನೋಡಲಿಕ್ಕೆ, ಡೌನ್ಲೋಡ್ ಮಾಡಲಿಕ್ಕೆ, ಪ್ರಿಂಟ್ಔಟ್ ಕೊಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಓಕೆ. ಇನ್ನು ಮುಕ್ತ ಪ್ರವೇಶ ಜರ್ನಲ್ಸ್ಗಳೇನಿದಾವಲ್ಲ, 4 ರೀತಿಯ ಜರ್ನಲ್ಸ್ಗಳನ್ನು ನೋಡ್ತೀವಿ ನಾವು. ಮೊದಲೇದೇನು ಅಂತಂದರೆ ಯಾವುದರ ಆಧಾರದ ಮೇಲೆ ಅಂತಂದರೆ, ನಾವು ಪಬ್ಲಿಷ್ ಮಾಡ್ತೀವಲ್ಲ, ಅದು ಫ್ರೀಯಾಗಿ ಪಬ್ಲಿಷ್ ಮಾಡ್ತೀವ, ಮತ್ತು ಏನು ಆರ್ಟಿಕಲ್ ಪ್ರೊಸೆಸಿಂಗ್ ಫೀಸ್ ತೊಗೋತೀವೋ ಇಲ್ವೋ, ಮತ್ತು ಯಾವ ರೀತಿಯಲ್ಲಿ ನಾವು ಆರ್ಟಿಕಲ್ಸ್ಗಳನ್ನು ಓದುಗರಿಗೆ ಅವಕಾಶ ಮಾಡಿ ಕೊಡ್ತೀವಿ ಅನ್ನೋ ಅಂಶಗಳ ಮೇಲೆ ಜರ್ನಲ್ಸ್ಗಳನ್ನು ಒಟ್ಟು 4 ರೀತಿಯಲ್ಲಿ ವಿಂಗಡಣೆ ಮಾಡ್ಯಾರ. ಮೊದಲೇ ರೀತಿಯ ಜರ್ನಲ್ಸ್ ಅಂತಂದರೆ ಗೋಲ್ಡ್ ಫ್ರೀ ಆಕ್ಸೆಸ್ ಜರ್ನಲ್ಸ್ ಅಂತೇಳಿ ಕರೀತಾರೆ. ಇವೇನು ಮಾಡ್ತವೆ ಅಂತಂದರೆ ಇನ್ಸ್ಟಂಟ್ ಆಕ್ಸೆಸ್ ವಿತ್ APC ಫೀಸ್ ಅಂತಾರೆ. ಅಂದರೆ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಬೇಕಾದ್ರೆ ತಗುಲುವಂತಹ ಪ್ರೊಸೆಸಿಂಗ್ ಫೀಸನ್ನು ಕೊಟ್ಟರೆ ಆಯಿತು. ಇಂಥ ಜರ್ನಲ್ಸ್ಗಳು ನಿಮ್ಮ ಆರ್ಟಿಕಲ್ಗಳನ್ನು ಏನು ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ ಮತ್ತು ಜನರಿಗೂ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವಕ್ಕೆ ನಾವೇನಂತ ಕರಿತೀವಿ, ಗೋಲ್ಡ್ ಫ್ರೀ ಆಕ್ಸೆಸ್ ಅಂತೇಳಿ ಕರಿತೀವಿ. ಗೋಲ್ಡ್ ಮುಕ್ತ ಪ್ರವೇಶ ಜರ್ನಲ್ಸ್ಗಳು ಅಂತೇಳಿ ಕರಿತೀವಿ, ರೈಟ್. ಎರಡನೇದು ಗ್ರೀನ್ ಓಪನ್ ಆಕ್ಸೆಸ್ ಅಂತೇಳಿ ಕರೀತಾರೆ. ಇಲ್ಲೇನಾಗತ್ತೆ ಅಂತಂದರೆ, ನಾವು ನೋಡಬೇಕಾತಂದರೆ ಸರ್ಟೆನ್ ವೆಬ್ಸೈಟ್ನಲ್ಲಿ ಹೋಗಿ ಈ ಜರ್ನಲ್ಸ್ಗಳನ್ನು ಸ್ಪೆಸಿಫಿಕ್ ಆಗಿ ಅಂಥದ್ದೇ ವೆಬ್ಸೈಟ್ಗಳಿಗೆ ಹೋಗಿ ನಾವು ತೆಗೆದು ನೋಡಬೇಕಾಗತ್ತೆ. ಇಲ್ಲೇನು ಮಾಡ್ತವೆ ಅಂತಂದರೆ, ಇಂಥ ಜರ್ನಲ್ಸ್ಗಳು ನಮ್ಮ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತವೆ, ಆದರೆ ಸಾರ್ವಜನಿಕವಾಗಿ ಎಲ್ಲರಿಗೂ ನೋಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಡುವುದಿಲ್ಲ. ಇವುಗಳು ನಿಶ್ಚಿತವಾದಂಥ ಸ್ಥಳದಲ್ಲಿ ಏನಾಗುತ್ತೆ, ಸಂಗ್ರಹಣ ಮಾಡಲಾಗತ್ತೆ. ಆ ವೆಬ್ಸೈಟ್ನ ನೋಡಿಕೊಂಡು ಆ ವೆಬ್ಸೈಟಿಗೆ ಹೋಗಿ ಅಂಥ ಜರ್ನಲ್ಗಳನ್ನು ಓಪನ್ ಮಾಡಿ ನಾವು ನೋಡಬೇಕಾಗತ್ತೆ. ಇನ್ನು ಮೂರನೇದು ಅಂತಂದರೆ ಹೈಬ್ರಿಡ್, ಎರಡೂ ರೀತಿಯದ್ದು. ಏನಪ್ಪ ಹಂಗಂತಂದರೆ, ನಾವೇನು ಮಾಡಬೇಕು, ಇಂಥ ಒಂದು ಜರ್ನಲ್ಸ್ಗಳಿಗೆ ನಾವೇನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರಿಪ್ಷನ್ ಅಂತಾರೆ ಅದಕ್ಕೆ. ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಚಂದಾದಾರರಾಗಬೇಕು. ಅಂದರೆ ಇಂಥ ಜರ್ನಲ್ಸ್ಗಳಿಗೆ ವರ್ಷದ್ದು ಅಥವಾ 5 ವರ್ಷದ್ದು ಅಥವಾ 3 ತಿಂಗಳದ್ದು ಇಷ್ಟಿಂತ ಫೀಸ್ ಇರುತ್ತೆ. ಆ ಫೀಸನ್ನು ಕಟ್ಟಿ ನಾವೇನು ಮಾಡಬೇಕು, ಚಂದಾದಾರರಾಗಬೇಕು. ಚಂದಾದಾರರ ಆಗಿ
ಮತ್ತು ನಾವೇನಾದರೂ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಅದಕ್ಕೇನು ಮಾಡಬೇಕು ಅಂತಂದರೆ ನಾವು APC ಫೀಸನ್ನು ಕಟ್ಟಿ ನಾವು ಪಬ್ಲಿಷ್ ಮಾಡಬೇಕಾಗತ್ತೆ. ಆಮೇಲೆ ಈ ರೀತಿ ಪಬ್ಲಿಷ್ ಮಾಡುವಂಥ ಜರ್ನಲ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ನಮಗೆ ಓದಲಿಕ್ಕೆ ಸಿಗುತ್ತೆ. ಇಂಟರ್ನೆಟ್ನಲ್ಲಿ ಕೆಲವೊಂದು ಜರ್ನಲ್ಸ್ಗಳಿರ್ತವೆ, ಆ ಜರ್ನಲ್ಸ್ಗಳನ್ನು ನಾವು ಸಬ್ಸ್ಕ್ರೈಬ್ ಮಾಡಬೇಕು, ಅಂದರೆ ಚಂದಾದಾರರಾಗಬೇಕು. ಆದರೆ ಚಂದಾದಾರ ಆದ ನಂತರ ನಿಮಗೊಂದು ಕೋಡ್ ಕೊಡ್ತಾರೆ. ಆ ಕೋಡಿನ ಮುಖಾಂತರ ನಾವು ಕೋಡನ್ನು ಹಾಕಿದ ತಕ್ಷಣವೇ ಅಂಥ ಜರ್ನಲ್ಸ್ಗಳು ಓಪನ್ ಆಗ್ತವೆ. ಓಪನ್ ಆಗಿ ನಾವು ನೋಡ್ಬೋದು. ಚಂದಾದಾರರ ಆಗಿರದೇ ಇದ್ದರೆ ಅಂಥವರಿಗೆ ಈ ಜರ್ನಲ್ಸ್ಗಳು ಓಪನ್ ಆಗಲ್ಲ ಮತ್ತು ಅವ್ರ ಹತ್ರ ಇರುವಂಥ ಆರ್ಟಿಕಲ್ಗಳನ್ನು ನಮಗೆ ಓದಲಿಕ್ಕೆ ಸಾಧ್ಯ ಆಗಲ್ಲ. ಇವಾಗ ನಾವಂತೀವಿ ಹೈಬ್ರಿಡ್ ಓಪನ್ ಆಕ್ಸೆಸ್ ಅಂತ ಕರಿತೀವಿ. ಇನ್ನು ನಾಲ್ಕನೇದ್ದು ಒಂದು ವಿಶಿಷ್ಟವಾದಂಥ ವಿಧವಾದಂಥ ಓಪನ್ ಆಕ್ಸೆಸ್ ಜರ್ನಲ್ ಅದ. ಅದಕ್ಕೆ ನಾವೇನಂತ ಕರಿತೀವಿ, ಡೈಮಂಡ್ ಅಥವಾ ಪ್ಲಾಟಿನಮ್ ಜರ್ನಲ್ಸ್ಗಳು ಅಂತೇಳಿ ಕರಿತೀವಿ. ಓಪನ್ ಆಕ್ಸೆಸ್ ಜರ್ನಲ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಪಬ್ಲಿಷ್ ಮಾಡಲಿಕ್ಕೂ ಯಾವುದೇ ಶುಲ್ಕ ಇರಲ್ಲ ಮತ್ತು ಓದಲಿಕ್ಕೂ ಕೂಡ ಯಾವುದೇ ಶುಲ್ಕ ಇರಲ್ಲ. ಈ ರೀತಿ 4 ರೀತಿಯ ಜರ್ನಲ್ಸ್ಗಳಿದ್ದಾವೆ. ಈಗ ಈ ಜರ್ನಲ್ಸ್ಗಳನ್ನು ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ನೋಡೋಣ. ಕಂಪ್ಯಾರಿಸನ್ ಅಂತಂದರೆ ಯಾವ ರೀತಿಯ ಜರ್ನಲ್ಸ್ನಲ್ಲಿ ಓದುಗರಿಗೆ, ಲೇಖಕರಿಗೆ ಎಷ್ಟೆಷ್ಟು ದುಡ್ಡು ಕಟ್ಟಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಟೇಬಲ್ ಹಾಕಿದ್ದೀನಿ. ಮೊದಲೇದು ಗೋಲ್ಡ್ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳಿಗೆ ಓದುಗರಿಗೆ ಉಚಿತವಾಗಿ ಅವರು ಓದ್ಬೋದು. ಅಂದರೆ ಈ ಜರ್ನಲ್ಸ್ನಲ್ಲಿರುವಂಥ ಎಲ್ಲ ಏನು ಲೇಖನಗಳಿರ್ತಾವಲ್ಲ, ಅದು ಸಂಶೋಧನಾ ಲೇಖನ ಆಗಿರ್ಬೋದು ಅಥವಾ ಸಾಮಾನ್ಯ ಲೇಖನ ಅಂತ, ಅವುಗಳನ್ನು ಓದಲಿಕ್ಕೆ ಅವಕಾಶ ಇರುತ್ತೆ, ಅದು ಉಚಿತವಾಗಿ. ಮತ್ತು ಎರಡನೇದಾಗಿ ಈ ಗೋಲ್ಡ್ ಆಕ್ಸೆಸ್ ಓಪನ್ ಆಕ್ಸೆಸ್ ಜರ್ನಲ್ನಲ್ಲಿ ಲೇಖಕರು ಏನಾದರೂ ಆರ್ಟಿಕಲ್ಗಳು ಪಬ್ಲಿಷ್ ಮಾಡಬೇಕಾದ್ರೆ ಅವರ ಆರ್ಟಿಕಲ್ ಪ್ರೊಸೆಸಿಂಗ್ ಫೀಸ್, ಚಾರ್ಜಸ್ ಅಂತೆಲ್ಲ ಕಟ್ಟಬೇಕಾಗತ್ತೆ, ಪಾವತಿ ಮಾಡಬೇಕಾಗತ್ತೆ. ಇಂಥ ಜರ್ನಲ್ಸ್ಗಳಿಗೆ ಸಾಮಾನ್ಯವಾಗಿ ಸಂಶೋಧನೆಗಳ ಅನುದಾನ ಸರ್ಕಾರದಿಂದ ಆಗಲಿ ಅಥವಾ NGOಗಳಿಂದ ಆಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲಿ ಅನುದಾನ ಸಿಕ್ಕಿರುತ್ತೆ. ಆ ಅನುದಾನದ ಮೇಲೆ ಒಂದು ಜರ್ನಲ್ಸ್ಗಳು ನಡೆಸಲ್ಪಡ್ತಾವೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ PLOS 1 ಅನ್ನೋ ಒಂದು ಜರ್ನಲ್ ಉದಾಹರಣೆ ಕೊಡ್ಬೋದು. ಎರಡನೇದಾಗಿ ಡೈಮಂಡ್ ಅಥವಾ ಪ್ಲಾಟಿನಿಯಂ ಓಪನ್ ಆಕ್ಸೆಸ್ ಜರ್ನಲ್ ಅಂತಾರೆ. ಇದಕ್ಕೆ ಓದುಗರಿಗೆ ಏನೂ ವೆಚ್ಚ ಇಲ್ಲ. ಈ ಜರ್ನಲಲ್ಲಿರುವಂಥ ಎಲ್ಲ ಆರ್ಟಿಕಲ್ಗಳನ್ನು ನಾವು ಓಪನ್ ಆಗಿ ಓದ್ಬೋದು, ಯಾವುದೇ ವೆಚ್ಚ ಮಾಡ್ದೇ, ದುಡ್ಡು ಕಟ್ದೇನೆ ನಾವು ಓದ್ಬೋದು. ಮತ್ತು ಲೇಖಕರಿಗೂ ಕೂಡ ಲೇಖನಗಳನ್ನು ಪಬ್ಲಿಷ್ ಮಾಡೋಕ್ಕೂ ಕೂಡ ಇಲ್ಲಿ ಪ್ರೊಸೆಸಿಂಗ್ ಫೀಸು, ಆರ್ಟಿಕಲ್ ಪ್ರೊಸೆಸಿಂಗ್ ಫೀಸ್ ಅಂತೂ ತಗೊಳ್ಳಲ್ಲ. ಇಂಥ ಒಂದು ಸೇವೆಯನ್ನು ಮಾಡಬೇಕಾದ್ರೆ ಸರ್ಕಾರ, ವಿಶ್ವವಿದ್ಯಾಲಯ ಅಥವಾ ಸಂಘ ಸಂಸ್ಥೆಗಳು ಇಂಥ ಸೇವೆಯನ್ನು ಓದುವರಿಗೆ ಕಲ್ಪಿಸಿಕೊಡ್ತವೆ, ಲೇಖಕರಿಗೆ ಕಲ್ಪಿಸಿಕೊಡ್ತವೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂತಂದರೆ ಜರ್ನಲ್ ಆಫ್ ಲರ್ನಿಂಗ್ ಫಾರ್ ಡೆವಲಪ್ಮೆಂಟ್ ಅಂತ ಒಂದೊಂದು ಉದಾಹರಣೆ ಕೊಟ್ಟಿದ್ದೀನಿ. ಇನ್ನು ಹೈಬ್ರಿಡ್ ಓಪನ್ ಆಕ್ಸೆಸ್ ಜರ್ನಲ್ಗೆ ಉದಾಹರಣೆ ಏನು ನೋಡೋದಾದರೆ, ಓದುಗರು ಏನು ಮಾಡಬೇಕು, ಅಂಥ ಒಂದು ಜರ್ನಲ್ಸ್ಗಳಿಗೆ ಚಂದಾದಾರರಾಗಬೇಕು ಮತ್ತು ಅದನ್ನು ಓಪನ್ ಮಾಡಿ ನೋಡಲಿಕ್ಕೂ ನಾವು ದುಡ್ಡನ್ನು ಕಟ್ಟಬೇಕಾಗತ್ತೆ. ಮತ್ತು ಪಬ್ಲಿಷರ್ಸು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಬೇಕಾದ್ರೂ ಸಹಿತ ಅವರಿಗೆ ಆರ್ಟಿಕಲ್ ಪ್ರೊಸೆಸಿಂಗ್ ಫೀಸನ್ನು ಕಟ್ಟಬೇಕಾಗತ್ತೆ, ಚಾರ್ಜಸ್ಗಳನ್ನು ಕೊಡಬೇಕಾಗತ್ತೆ. ಇದಕ್ಕೂ ಸಹಿತ ಈ ಜರ್ನಲ್ಸ್ಗಳನ್ನು ನಡೆಸಬೇಕಾದ್ರೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಏನು ಮಾಡ್ತವೆ, ಇದಕ್ಕೆ ಸಪೋರ್ಟ್ ಮಾಡುತ್ತವೆ. ಒಂದು ಉದಾಹರಣೆ ಅಂತಂದರೆ ಎಲ್ಸೆವಿಯರ್ ಹೈಬ್ರಿಡ್ ಜರ್ನಲ್ ಅನ್ನೋದೊಂದು ಉದಾಹರಣೆ. ಯಾವುದಕ್ಕೆ? ಈ ರೀತಿಯ ಜರ್ನಲ್ಸ್ಗಳಿಗೆ. ಇನ್ನು ಈ ಓಪನ್ ಆಕ್ಸೆಸ್ ಜರ್ನಲ್ದ ಉಪಯೋಗಗಳೇನೇನು, ಎಲ್ಲೆಲ್ಲಿ ನಮಗೆ ಯಾವ್ಯಾವ ಉಪಯೋಗಗಳನ್ನು ಇವುಗಳನ್ನು ಪಡ್ಕೋತೀವಿ ಅಂತಂದರೆ, ಸಂಶೋಧನೆಗೆ ಸಮಾನ ಅವಕಾಶ. ಅಂದರೆ ಇಂಥ ಜರ್ನಲ್ಸ್ಗಳು ಏನು ಮಾಡ್ತವೆ ಅಂತಂದರೆ ಎಲ್ಲರಿಗೂ ಓಪನ್ ಆಗಿರ್ತದೆ. ಯಾರು ಬೇಕಾದರೂ ಜರ್ನಲ್ಸ್ಗಳನ್ನು ಪಬ್ಲಿಷ್ ಮಾಡ್ಬೋದು. ಯಾರು ಬೇಕಾದರೂ ಈ ಜರ್ನಲ್ಲಿರುವಂಥ ಪಬ್ಲಿಷ್ ಆದಂಥ ಆರ್ಟಿಕಲ್ಸ್ಗಳನ್ನು ಫ್ರೀಯಾಗಿ ನೋಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ಹಾಕ್ಬೋದು.
ಹೌದಾ? ಮತ್ತೆ ಎರಡನೇದು ಉಪಯೋಗ ಏನು ಅಂತಂದ್ರೆ ಇದು ಹೈ ವಿಸಿಬಿಲಿಟಿ ಅಂಡ್ ರೆಫರೆನ್ಸ್ ರೇಟ್ ಇರುತ್ತೆ. ಅಂದ್ರೆ ಹೆಚ್ಚಿನ ದೃಶ್ಯತೆ ಇರ್ತದೆ ಮತ್ತು ಉಲ್ಲೇಖ ಪ್ರಮಾಣನೂ ಕೂಡ ಅತಿ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ಮತ್ತೆ ವೇಗವಾದ ಜ್ಞಾನ ವಿತರಣೆ ಮಾಡುತ್ತವೆ ಇವು, ಅಂದ್ರೆ ಫಾಸ್ಟರ್ ನಾಲೆಜ್ ಡೆಲಿವರಿ ಅಂತ. ನಾವೇನಾದ್ರೂ ಒಂದು ಕಡೆ ಕೂತು ನಾನೇನಾದ್ರೂ ಆರ್ಟಿಕಲ್ ಹಾಕಿದ್ರೆ ಆ ಆರ್ಟಿಕಲ್ ಅನ್ನ ಯಾವುದೇ ಒಂದು ಜರ್ನಲ್ ಪಬ್ಲಿಷ್ ಆಯ್ತು ಅಂತಂತಂದ್ರೆ ಆ ಜರ್ನಲ್ ಅನ್ನು ತೆರೆದು ಆರ್ಟಿಕಲ್ಸ್ಗಳನ್ನ ನಾವು ನೋಡ್ಬೋದು. ಎಷ್ಟು ಫಾಸ್ಟ್ ಆಗಿ ಅಂತಂದ್ರೆ ಒಂದ್ಸಲ ಅದು ಅಪ್ಲೋಡ್ ಆದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತು ನಾವು ಅಂತ ಆರ್ಟಿಕಲ್ಸ್ಗಳನ್ನ ಸುಲಭವಾಗಿ ನೋಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ವೇಗವಾದ ಜ್ಞಾನ ವಿತರಣೆ ಮಾಡ್ತವೆ ಅಂತೇಳಿ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಇಂಥ ಜರ್ನಲ್ಸ್ಗಳು ಇರೋದ್ರಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಬಹಳ ಸಹಾಯಕ ಆಗತ್ತೆ. ಯಾವುದೇ ಆರ್ಟಿಕಲ್ಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸ್ಲಿಕ್ಕೆ ಅಥವಾ ನಿಶ್ಚಿತವಾದ ಒಂದು ಗುಂಪುಗಳಿಗೆ ತಲುಪಿಸ್ಲಿಕ್ಕೆ ಒಂದು ವಿಶಿಷ್ಟವಾದಂಥ ಮಾಧ್ಯಮ ಈಗ ಓಪನ್ ಆಕ್ಸೆಸ್ ಜರ್ನಲ್ ಆಗಿರುತ್ತೆ. ಮತ್ತೆ ಇದು ಏನ್ ಮಾಡುತ್ತೆ ಅಂತಂದ್ರೆ ಅಂತಾರಾಷ್ಟ್ರೀಯ ಸಹಕಾರನ ಕೂಡ ನೀಡುತ್ತೆ. ಅಂತಾರಾಷ್ಟ್ರೀಯವಾಗಿ ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ, ಒಂದು ರಾಷ್ಟ್ರದ ಲೇಖನಗಳು, ಒಂದು ರಾಷ್ಟ್ರದಲ್ಲಿ ಇರುವಂತ ಮಾಹಿತಿ, ಒಂದು ರಾಷ್ಟ್ರದ ಏನು ಅಂತಂದ್ರೆ ಶಿಕ್ಷಣವನ್ನ ಲೇಖನ ರೂಪದಲ್ಲಿ ನಾವು ಇನ್ನೊಂದು ರಾಷ್ಟ್ರದ ಜನರಿಗೆ ನಾವು ಇದನ್ನು ಕೊಡಬಹುದು. ಅಂದ್ರೆ ಓಪನ್ ಆಗಿ ಯಾರು ಬೇಕಾದ್ರೂ ಇದನ್ನು ಓದ್ಬೋದು. ಈ ರೀತಿ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಸಹಕಾರ ಕೂಡ ಇಂಥ ಜರ್ನಲ್ಸ್ಗಳು ನೀಡ್ತಾ ಹೋಗ್ತವೆ. ಹಾಗಾದ್ರೆ ಈ ಜರ್ನಲ್ಸ್ಗಳು ನಡೆಸಬೇಕಾದ್ರೆ ಅದರದೇ ಆದಂತ ಕೆಲವೊಂದು ಸವಾಲುಗಳದಾವ. ಆ ಸವಾಲುಗಳು ಯಾವುವು ಅಂತ ನೋಡ್ಬೇಕಾದ್ರೆ ಪ್ರಕಟಣಾ ಶುಲ್ಕ, ಅದಕ್ಕೆ ನಾವೇಂತೀವಿ ಆರ್ಟಿಕಲ್ ಪ್ರೊಸೆಸಿಂಗ್ ಫೀಸ್, ಆರ್ಟಿಕಲ್ ಪಬ್ಲಿಕೇಶನ್ ಫೀಸ್ ಅಂತೇಳಿ ಕರಿತೀವಲ್ಲ, ಇದು ಏನೊಂದು ಓಪನ್ ಆಕ್ಸೆಸ್ ಜರ್ನಲ್ಸ್ಗಳಿಗೆ ಒಂದು ಸವಾಲು ಆಗಿ ಪರಿಣಿಸ್ತವೆ. ಯಾಕಂತಂದ್ರೆ ಬಹಳಷ್ಟು ಜನ ಲೇಖಕರು ಲೇಖನಗಳನ್ನ ಪ್ರಕಟಣೆ ಮಾಡ್ಬೇಕಾದ್ರೆ ಜರ್ನಲ್ಸ್ಗಳು ನಿಶ್ಚಿತಪಡಿಸಿದಂತಹ ಪ್ರೊಸೆಸಿಂಗ್ ಫೀಸ್ ಅನ್ನು ಕೂಡ ಕೊಡ್ಲಿಕ್ಕಾಗಲ್ಲ. ಬಹಳಷ್ಟು ಸಲ ಲೇಖಕರು ಸಂಶೋಧಕರು ತಮ್ಮ ಆರ್ಟಿಕಲ್ಸ್ಗಳನ್ನ ಪಬ್ಲಿಷ್ ಮಾಡೋದು ಜರ್ನಲ್ಸ್ಗಳಲ್ಲಿ ಅಂತಂದ್ರೆ ಅದು ಪ್ರೊಸೆಸಿಂಗ್ ಫೀಸ್ಗೆ ಹೆದರಿ ನಾವು ಪಬ್ಲಿಷ್ ಮಾಡಲ್ಲ. ಈ ರೀತಿ ಸಾಕಷ್ಟು ಸಲ ಆಗತ್ತೆ. ಇದು ಒಂದು ಓಪನ್ ಆಕ್ಸೆಸ್ ಜರ್ನಲ್ಗಳಿಗೆ ಒಂದು ಇದೊಂದು ಸವಾಲಾಗಿ ಪರಿಣಾಮಕಾರಿಯಾಗಿರ್ತದೆ. ನೆಕ್ಸ್ಟ್ ಗುಣಮಟ್ಟದ ನಿಯಂತ್ರಣದ ಸಮಸ್ಯೆಗಳು, ಅಂದ್ರೆ ಕ್ವಾಲಿಟಿ ಕಂಟ್ರೋಲ್ ಅಂತಾರೆ. ಈಗ ಯಾವುದೋ ಒಂದು ಜರ್ನಲ್ಸ್ಗಳು ಉತ್ತಮವಾದಂತ ಲೇಖನಗಳನ್ನ, ಸಂಶೋಧನಾ ಲೇಖನಗಳನ್ನ ಮಾಡಬೇಕು. ಬಹಳಷ್ಟು ಸಲ ಏನಾಗುತ್ತೆ ಅಂತಂದ್ರೆ ಇದು ಓಪನ್ ಆಕ್ಸೆಸ್ ಇರೋದು, ಆಮೇಲೆ ಶುಲ್ಕ ಇರೋದ್ರಿಂದ ಏನಾಗತ್ತೆ ಅಂತಂದ್ರೆ ಓಪನ್ ಆಕ್ಸೆಸ್ ಜರ್ನಲ್ ಪಬ್ಲಿಷ್ ಮಾಡಬೇಕು ಏನ್ ಮಾಡ್ತಾರೆ ಅಂತಂದ್ರೆ ಕ್ವಾಲಿಟಿಯನ್ನ ಕಂಟ್ರೋಲ್ ಮಾಡಲ್ಲ. ಇಂಥ ಒಂದು ಸವಾಲನ್ನ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ಎದುರಿಸ್ತಾರೆ. ಇನ್ನ ಮೂರನೇದಾಗಿ ಯಾವುದು ಅಂತಂದ್ರೆ ಸವಾಲು ಅಂತಂದ್ರೆ ಪ್ರಿಡಕ್ಟರಿ ಜರ್ನಲ್ಸ್ಗಳು ಅಂತ. ಈ ಜರ್ನಲ್ಸ್ಗಳು ಏನು ಅಂತಂದ್ರೆ ಲೇಖನಗಳನ್ನ ದುಡ್ಡು ಕೊಟ್ಟು ಏನ್ ಮಾಡ್ತವೆ ಅಂತಂದ್ರೆ ಪಬ್ಲಿಷ್ ಮಾಡ್ತವೆ. ಕೆಲವೊಂದು ಜರ್ನಲ್ಸ್ಗಳಿರ್ತಾವೆ ಯಾವುದೋ ಒಂದು ಬೇರೆ ಬೇರೆ ಜರ್ನಲ್ಸ್ ಅಲ್ಲಿ ಅಂತ ಅಲ್ಲಿ ಆರ್ಟಿಕಲ್ಸ್ಗಳನ್ನ ಕದ್ದು ಹಾಕ್ತಿರ್ತವೆ. ಏನೋ ಒಂದು ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಲ್ಲಿ ಇವು ಜರ್ನಲ್ಸ್ಗಳು ಇರ್ತವೆ, ರೈಟ್. ಇಂಥ ಜರ್ನಲ್ಸ್ಗಳ ಅಪಾಯನೂ ಕೂಡ ಜಾಸ್ತಿ ಆಗಿರ್ತದೆ. ಇನ್ನು ನಾಲ್ಕನೇದಾಗಿ ಏನು ಅಂತಂದ್ರೆ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳನ್ನ ನಾವು ಪಬ್ಲಿಷ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಇದು ಒಂದು ಸ್ವಲ್ಪ ಚಾಲೆಂಜ್ ಆಗಿರ್ತವೆ ಯಾರಿಗೆ, ಓಪನ್ ಆಕ್ಸೆಸ್ ಜರ್ನಲ್ಸ್ಗಳಿಗೆ. ಒಂದ್ ವೇಳೆ ನಾವು ನಮ್ಮ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಾದ್ರು ಆ ಪ್ರಮಾಣದಲ್ಲಿ ಇರಲಿಲ್ಲ ಅಂತಂದ್ರೆ ಇಂಥ ಜರ್ನಲ್ಸ್ಗಳು ಆರ್ಟಿಕಲ್ಗಳನ್ನು ತಗೊಳ್ಳೋದು, ಪಬ್ಲಿಷ್ ಮಾಡೋದು, ಅಪ್ಲೋಡ್ ಮಾಡೋದು, ಆಮೇಲೆ ಪಬ್ಲಿಕ್ಕಿಗೆ ನೋಡ್ಲಿಕ್ಕೆ ಕೊಡೋದು,
ಸಾಧ್ಯ ಆಗೋದಿಲ್ಲ. ಹಂಗಾಗಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು ಸೂಕ್ತ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಇವಿಷ್ಟು ಓಪನ್ ಆಕ್ಸೆಸ್ ಇರುವಂಥ ಸವಾಲುಗಳು. ಇನ್ನು ಓಪನ್ ಆಕ್ಸೆಸ್ ಜರ್ನಲ್ಸ್ಗಳನ್ನು ಪ್ರೊವೈಡ್ ಮಾಡುವಂಥ ವೇದಿಕೆಗಳು ಯಾವ್ಯಾವು ಅಂತ ಅಂದರೆ, ಪ್ರಮುಖ ಜರ್ನಲ್ಗಳು ಮತ್ತು ವೇದಿಕೆಗಳು ಯಾವುದು ಅಂತಂದರೆ ಕೆಲವೊಂದು ಮಾತ್ರ ನಾನು ಒಂದು 4 ಎಕ್ಸಾಂಪಲ್ಗಾಗಿ ಈ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ರಿ. ಡೈರೆಕ್ಟರ್ ಆಫ್ ಓಪನ್ ಆಕ್ಸೆಸ್ ಜರ್ನಲ್, DOAG ಅಂತ ಕರೀತಾರೆ. ಪಬ್ಲಿಕ್ ಲೈಬ್ರರಿ ಆಫ್ ಸೈನ್ಸ್ ಅಂತ ಹೇಳಿ ಅಂತಾರೆ. ಬಯೋಮೆಡ್ ಸೆಂಟ್ರಲ್ ಅನ್ನೋದು, ಸ್ಪಿನ್ನರ್ ಓಪನ್ ಅಂತೇಳಿ, ಎಲ್ಸ್ವಿಯರ್ ಓಪನ್ ಆಕ್ಸೆಸ್ ಜರ್ನಲ್. ಇಂಥ ಪ್ರಮುಖ ಜರ್ನಲ್ಗಳು, ವೇದಿಕೆಗಳು ಇವೇನಾಗಿರ್ತವೆ ಅಂತಂದರೆ ಓಪನ್ ಆಕ್ಸೆಸ್ ಜರ್ನಲ್ಗಳು ಆಗಿರ್ತವೆ. ಹಾಗಾದರೆ ಓಪನ್ ಆಕ್ಸೆಸ್ ಜರ್ನಲ್ಗಳಿದ್ದಾವಲ್ಲ, ಇವುಗಳದ್ದು ಮಹತ್ವ ಏನು, ಉಪಯುಕ್ತತೆ ಏನು, ಮಹತ್ವ ಏನು ಅಂತ ನೋಡೋದಾದರೆ, ಫಸ್ಟಿಗೆ ಜ್ಞಾನವನ್ನು ಪ್ರಭುತ್ವೀಕರಣಗೊಳಿಸುತ್ತವೆ. ಅಂದರೆ ಜ್ಞಾನವನ್ನು ಮುಕ್ತವಾಗಿ ಎಲ್ಲರಿಗೂ ಸಮಾನ ಪ್ರಮಾಣದಲ್ಲಿ, ಸಮಾನ ಅವಕಾಶದೊಂದಿಗೆ ನೋಡಲಿಕ್ಕೆ ಮತ್ತು ಪಬ್ಲಿಷ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತವೆ ಅಂತೇಳಿ ಅನ್ಬೋದು. ಇನ್ನು ಎರಡನೇದಾಗಿ ಸಂಶೋಧನೆಯ ಪಾರದರ್ಶಕತೆಯನ್ನು ಹೆಚ್ಚಿಸಲಿಕ್ಕೆ, ಪ್ರತಿಯೊಬ್ಬ ಸಂಶೋಧಕರು ತಮ್ಮ ಸಂಶೋಧನೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚು ಮಾಡಬೇಕು ಅಂತಂದರೆ, ನಮಗೆ ಏನು ಅಂತಂದರೆ ಬೇರೆ ಬೇರೆಯವರು ಬರೆದಂಥ, ಬೇರೆ ಬೇರೆ ಲೇಖಕರು ಬರೆದಂಥ, ಸಂಶೋಧಕರು ಬರೆದಂಥ ಲೇಖನಗಳನ್ನು ನಾವು ನೋಡಬೇಕು, ಅವುಗಳನ್ನು ಕಂಪ್ಯಾರಿಸನ್ ಮಾಡಬೇಕು. ಅಥವಾ ಅಂಥ ಲೇಖನಗಳ ಸಾಧ್ಯತೆಯಿಂದ ಇನ್ನೂ ಉತ್ಕೃಷ್ಟವಾದಂಥ ಲೇಖನಗಳನ್ನು ನಾವು ಬರೀಬಹುದು. ಹೀಗಾಗಿ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ಏನು ಮಾಡ್ತವೆ ಅಂತಂದರೆ ಸಂಶೋಧನೆ ಪಾರದರ್ಶಕತೆಯನ್ನು ಹೆಚ್ಚಿಸ್ತಾವೆ. ನೆಕ್ಸ್ಟು, ಈ ಜರ್ನಲ್ಸ್ಗಳು ಶೈಕ್ಷಣಿಕ ಮತ್ತು ಸಾಮಾಜಿಕ ಉಪಯೋಗವನ್ನು ವೃದ್ಧಿಪಡಿಸ್ತವೆ. ಈಗ ಯಾವುದಾದ್ರೂ ಸ್ತರದ ವಿದ್ಯಾರ್ಥಿಗಳ, ಸಂಶೋಧಕರ ಸಂಶೋಧನಾ ಗುಣಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ನಮಗೆ ಸೂಕ್ತವಾದಂಥ ಪುಸ್ತಕಗಳು, ಜರ್ನಲ್ಸ್ಗಳು, ಡಿಜಿಟಲ್ ಮಟೀರಿಯಲ್ಸ್ಗಳು ಬೇಕಾಗ್ತವೆ. ಇಂಥವುಗಳನ್ನು ಪ್ರೊವೈಡ್ ಮಾಡೋದ್ರ ಮೂಲಕ ಈ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ಏನಾಗ್ತವೆ ಅಂತಂದರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಉಪಯೋಗಗಳನ್ನು ವೃದ್ಧಿಪಡಿಸುವಂಥ ಕೆಲಸಗಳು ಮಾಡ್ತವೆ. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಓಪನ್ ಆಕ್ಸೆಸ್ ಜರ್ನಲ್ಸ್ಗಳು ಆಧುನಿಕ ಸಂಶೋಧನೆ ಅವಿಭಾಜ್ಯ ಅಂಗಗಳಾಗಿವೆ ಅಂತ ಹೇಳ್ಬೋದು. ಜಾಗತಿಕ ಶಿಕ್ಷಣ ಮತ್ತು ವಿಜ್ಞಾನ ಅಭಿವೃದ್ಧಿಗೆ ಈ ಜರ್ನಲ್ಸ್ಗಳು ಅವಶ್ಯಕ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಇದನ್ನು ಪರಿಣಾಮಕಾರಿ ರೀತಿಯಲ್ಲಿ ಬಳಸ್ಕೋಬಹುದು ಅಂತೇಳಿ ಹೇಳ್ಬೋದು. ಇದಿಷ್ಟು ಓಪನ್ ಆಕ್ಸೆಸ್ ಜರ್ನಲ್ಸ್ ಬಗ್ಗೆ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಬಟನನ್ನು ಒತ್ತಿ ನಮ್ಮನ್ನು ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತೀನಿ. ಧನ್ಯವಾದಗಳು.